ವೆಲ್ಕಮ್ ಟು ತೊಂಡಿಗ್ನಳ್ಳಿ. ನಮ್ಮೂರಲ್ಲಿ ಏನ್ ವಿಶೇಷ ಅಂದ್ರೆ ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರೆ ಮಹೋತ್ಸವ ಇತ್ತು. ಹಂಗಾಗಿ ನಾವು ಚಿಕ್ಕ ಮಕ್ಕಳಿಗೆಲ್ಲ ಆಟಗಳನ್ನ ಆಡಿಸ್ತಿದ್ದು. ಏನ್ ಆಟ ಅಂದ್ರೆ ಲೋಟದೊಳಗಡೆ ಬಲೂನ್ ಊದ್ಕೊಂಡ್ ತಗೊಂಡೋಗೋದು, ಬಲೂನ್ ಊದ್ಕೊಂಡ್ ತಾಂಬರೋದು, ಕೆಳಗಡೆ ಬಿಡಿಸಿರೆ ಔಟು. ಇಲ್ಲಿ ಭಜನೆ ನಡೀತಿತ್ತು, ಅದನ್ನ ನೋಡ್ಕೊಂಡು ನಾವು ಹೋಗಿದ್ದೆ ಮತ್ತೆ ಆಟ ಆಡ್ಸಕ್ಕೆ. ಇದು ಏನ್ ಆಟ ಅಂತೀರಾ? ಒಂದ್ ಬೌಲ್ ಒಳಗಡೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದನ್ನ ಉರುವ ಆಟ. ಇಲ್ಲಿ ಇವರೆಲ್ಲ ಇದ್ರು, ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಆಯ್ ಬಾಯ್ ಅನ್ಕೊಂಡು ಮತ್ತೆ ಆಟಗಳೆಲ್ಲ ಮಾತ್ರ ತುಂಬಾ ಚೆನ್ನಾಗಿ ನಡೀತಿತ್ತು. ನಮ್ಮ ಹುಡುಗರು ಸ್ವಲ್ಪ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಸಣ್ಣ ಮಕ್ಳುಗಳಿಗೆ. ಈ ಆಟ ಮುಗಿಸ್ಕೊಂಡು ಮುಂದಿನ ಆಟ, ಟೇಬಲ್ ಮೇಲೆ ಕಡ್ಲೆ ಹಾಕಿರ್ತೀವಿ, ಆ ಕಡ್ಲೆಯ ಎರಡ್ ಕೈಗೂ ಎರಡ್ ಬೌಲ್ ಇಟ್ಕೊಂಡು ಅದಕ್ಕೆಷ್ಟು ಇದಕ್ಕೆಷ್ಟು ಎಷ್ಟಾರು ಹಾಕ್ಬೋದು. ಈ ಆಟ ಯಾರು ಜಾಸ್ತಿ ಆಗ್ತಾರೆ ಅವರೇ ವಿನ್. ಇಲ್ಲಿ 3 ಜನ ಆಡ್ತಿದ್ರು, ಮತ್ತೆ ಈ ಕಡೆ 3 ಜನ ಆಡ್ತಿದ್ರು, ಮತ್ತೆ ಇಲ್ಲಿ 3 ಜನ ಆಡ್ತಿದ್ರು, ಮತ್ತೆ ಇಲ್ಲಿ 3 ಜನ ಆಡ್ತಿದ್ರು. ಆಟ ಕಂಪ್ಲೀಟ್ ಮಾಡಿದ್ದು ಇವಳೊಬ್ಳೆ. ಇವ್ ನಮ್ ಫ್ರೆಂಡ್ ಹೆಸರುಗಳನ್ನೆಲ್ಲ ಬರ್ಕಂತಿದ್ದ, ಆಟ ಆಡಕ್ ಬಂದಾರ. ನೆಕ್ಸ್ಟ್ ಇನ್ನೊಂದು ಆಟ ಆಡ್ಸೋಣ ಅಂತ ಬಂದ್ವಿ. ಬಾಯಿಗೆ ಕಡ್ಡಿ ಕಚ್ಕೊಂಡು ಲೋಟನ ಟೇಬಲ್ ಮೇಲೆ ತಗೊಂಡೋಗಿ ನಿಲ್ಸೋದು, ಮತ್ತೆ ಹಂಗೆ ತಗೊಂಬಂದು ಅವ್ರಿಗೆ ಕೊಡೋದು. ಇಲ್ಲಿ ದೊಡ್ಡವರು ಆಡ್ಬೋದು, ಸಣ್ಣವರು ಆಡ್ಬೋದು. ಇಲ್ಲಿ ಒಂದಿಬ್ರು ಸಣ್ಣ ಮಕ್ಳಿಗೆ ಫೈನಲ್ ರೌಂಡ್ ಅಂತೇಳಿ ಅವ್ರಿಗೆ ಒಂದ್ ಆಡ್ಸಿದ್ವಿ. ಇಲ್ಲಿಗೆ ಆಟಗಳನ್ನೆಲ್ಲ ಮುಗಿಸಿ ಗಿಫ್ಟ್ ವಿತರಣೆ ಮಾಡೋಣ ಅಂತ ಬಂದ್ವಿ ಎಲ್ಲಾರುವೆ.